ಅಧ್ಯಾಯ 3. ನಿತ್ಯವು ಬಹಳ ಉದ್ದವಾದದ್ದು. ನಿತ್ಯ ಎಂದರೆ ಏನು? ಕೊನೆಯಿಲ್ಲದ ಕಾಲವೇ ನಿತ್ಯವಾದುದು. ನಿತ್ಯವೆಂದರೆ 100 ವರುಷವೇ, ಅಲ್ಲವೇ 1000 ವರುಷವೇ, ಲಕ್ಷ ವರ್ಷಗಳೇ? ಇಲ್ಲ, ಅದಕ್ಕೆ ಕೊನೆಯೇ ಇಲ್ಲ. ಅದನ್ನು ಹೇಗೆ ವಿವರಿಸುವುದೋ ನನಗೆ ಗೊತ್ತಿಲ್ಲ. ಒಂದು ಇರುವೆಯು ಮಂಗಳೂರಿನಿಂದ ಹೊರಟು ಹಿಮಾಲಯಕ್ಕೆ ಹೋಗಿ ಬರಲು ಎಷ್ಟು ಕಾಲವಾಗಬಹುದು? ಸುಮಾರು 5 ವರ್ಷಗಳಾದರೂ ಆಗಬಹುದು. ಹಾಗೆ ಹೀಗೆ ಹಿಮಾಲಯದಿಂದ ಒಂದು ಮರಳನ್ನು ಕಚ್ಚಿಕೊಂಡು ಬಂದು ಮಂಗಳೂರಿನ ಸಮುದ್ರಕ್ಕೆ ಹಾಕಿ, ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಮರಳನ್ನು ತಂದು ಮಂಗಳೂರಿನ ಸಮುದ್ರಕ್ಕೆ ಹಾಕಿ, ಸಮುದ್ರವನ್ನು ಸಮತಟ್ಟಾಗಿ ಮಾಡುವುದೋ ಅಷ್ಟು ಕಾಲವನ್ನು ನಿತ್ಯವೆನ್ನಬಹುದು ಎಂದು ನಾವು ಯೋಚಿಸುತ್ತೇವೆ. ಹೌದು, ನಿತ್ಯವೆನ್ನುವುದು ಬಹಳ ಉದ್ದವಾದದ್ದು. ಒಬ್ಬ ಮನುಷ್ಯನ ಶರೀರದಲ್ಲಿ ಆತ್ಮವು ಕಳವಳ ಪಡುತ್ತದೆ. ಪುನಃ ಶರೀರದಲ್ಲಿ ಪ್ರವೇಶಿಸಲು ಎಷ್ಟು ಪ್ರಯತ್ನಿಸಿದರೂ ಆಗುವುದೇ ಇಲ್ಲ. ಶರೀರವು ನಿತ್ಯವಾದದ್ದಲ್ಲ, ಆದರೆ ಆತ್ಮವು ನಿತ್ಯವಾದುದು. ಈ ಶರೀರವು ಕೊಂಚ ಕಾಲ ಈ ಭೂಮಿಯಲ್ಲಿದ್ದು ಆಡಿ ಹಾಡಿ ತಿರುಗಿ ಮರೆಯಾಗಿ ಬಿಡುತ್ತದೆ. ಆದರೆ ಆತ್ಮವು ಎಂದೆಂದಿಗೂ ಬಾಳುವುದು. ಒಬ್ಬನು ಕ್ರಿಸ್ತನಲ್ಲಿ ಸತ್ತರೆ ಅವನ ಆತ್ಮವನ್ನು ಕೊಂಡೊಯ್ಯಲು ದೇವದೂತರುಗಳು ಬರುವರು. ಆದರೆ ಒಬ್ಬನು ಪಾಪಿಯಾಗಿ ಸತ್ತರೆ ಅವನ ಆತ್ಮವನ್ನು ತೆಗೆದುಕೊಂಡು ಹೋಗಲು ಪಿಶಾಚಿಗಳು ಬರುತ್ತವೆ. ಅಂಧಕಾರದ ಲೋಕಾಧಿಪತಿಗಳು ಬರುವರು. ಪಾತಾಳ ಲೋಕದಲ್ಲಿ ತಳ್ಳಲ್ಪಡುವಾಗ ಅಗ್ನಿ ನರಕದ ಬೇಗಿಗಳನ್ನು ತಾಳಲಾರದೆ ಪರಿತಪಿಸುವರು. ಇಸ್ಕರಿಯೋತ ಯೂದನ ಈಗಿನ ಸ್ಥಿತಿಯು ಹೇಗಿರಬಹುದೆಂದು ಯೋಚಿಸಿರಿ. ಅವನು ಅಗ್ನಿ ನರಕಕ್ಕೆ ತಳ್ಳಲ್ಪಟ್ಟು ಸುಮಾರು 2000 ವರ್ಷಗಳಾಗುತ್ತಾ ಬಂತು. ಅವನು ಆ ಅಗ್ನಿ ನರಕದಿಂದಲೇ ಈ ಲೋಕದ ಮಕ್ಕಳನ್ನು ಸೇವೆ ಮಾಡುತ್ತಿರುವ ಸೇವಕನನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುತ್ತಲೂ ಇರಬಹುದು. ನನಗೆ ಭೂಮಿಯಲ್ಲಿ ಒಂದು ಸಂದರ್ಭ ಸಿಕ್ಕಿತು, ಆದರೆ ಅದನ್ನು ನಾನು ಬಿಟ್ಟೇನಲ್ಲ, ಭ್ರಷ್ಟನಾದೇನಲ್ಲ. ಕರ್ತನ ಸೇವೆ ಮಾಡದಿದ್ದರೆ, ಅಪೊಸ್ತಲನಾಗಿದ್ದರೆ ಈಗ ನಾನು ಪರಲೋಕದಲ್ಲಿರುತ್ತಿದ್ದೇನಲ್ಲ. ಅಯ್ಯೋ, ನಾನು ನಿತ್ಯ ನರಕದಲ್ಲಿ ಬೇಯುತ್ತಿರುವೆನಲ್ಲ ಎಂದು ಪರಿತಪಿಸುತ್ತಾನೆ. ಅಲ್ಲಿರುವ ಅಗ್ನಿ ಆರುವುದಿಲ್ಲ, ಅಲ್ಲಿರುವ ಹುಳು ಸಾಯುವುದಿಲ್ಲವಲ್ಲ. ಇನ್ನು ಎಷ್ಟು ಕಾಲ ಈ ಅಗ್ನಿ ನರಕದಲ್ಲಿ ಬೇಯುವುದು? ಅಯ್ಯೋ, ಯಾರಾದರೂ ಈ ಅಗ್ನಿ ನರಕದಿಂದ ತಪ್ಪಿಸಲಾರೆರಾ? ನಮಗೆ 3 ದಿನ ಜ್ವರ ಬಂದರೆ ಅದರಿಂದ ಎಷ್ಟು ವೇದನೆ ಪಡುತ್ತೇವೆ. ಆ 3 ದಿನಗಳು ನಮಗೆ 3 ವರ್ಷಗಳ ಹಾಗೆ ತೋರುತ್ತದೆ. ನಾನು ಒಂದು ಸಾರಿ ಕನ್ವೆನ್ಷನ್ ಕೂಟಗಳನ್ನು ನಡೆಸಲು ವಿಜಯವಾಡಕ್ಕೆ ಹೋಗಿದ್ದೆನು. ಅದು ಒಳ್ಳೆಯ ಬಿಸಿಲು ಕಾಲವಾಗಿತ್ತು. ಅಲ್ಲಿ ಬಂಡೆ ಕಲ್ಲುಗಳು ಹೆಚ್ಚಾಗಿದ್ದವು. ಬೆಂಕಿಯಲ್ಲಿ ಹಾಕಿದ ಹುಳುವಿನ ಹಾಗೆ ಚಡಪಡಿಸಿದೆನು. ಆ 3 ದಿನಗಳು ತಣ್ಣೀರನ್ನು ಸುರಿದುಕೊಂಡು ಈ ಕೂಟಗಳು ಯಾವಾಗ ಮುಗಿಯುವುದೋ ಎಂದು ಮುಗಿದು ಕೂಡಲೇ ಚೆನ್ನೈಗೆ ಓಡಿ ಬಂದು ಬಿಟ್ಟೆನು. ನೋಡಿರಿ, ನಾವು ಬಡತನದಲ್ಲಿ ಬೆಂದು ಬಸವಳಿದು ಹೋದಾಗ ಯಾವಾಗ ನಮ್ಮ ಈ ಬಡತನ ನೀಗುತ್ತದೋ, ಯಾವಾಗ ನಾವು ಐಶ್ವರ್ಯವಂತರಾಗುತ್ತೇವೋ ಎಂದು ಎದುರು ನೋಡುತ್ತೇವೆ. 3 ವರ್ಷಗಳು ಕಾಲೇಜಿನಲ್ಲಿ ಕಲಿಯುವಾಗ ಯಾವಾಗ ಈ ವಿದ್ಯಾಭ್ಯಾಸ ಮುಗಿಯುತ್ತದೋ, ಯಾವಾಗ ಕೆಲಸ ಸಿಗುವುದೋ ಎಂದು ನಿರೀಕ್ಷಿಸಿಕೊಂಡಿರುತ್ತೇವೆ. ಹಾಗೆ ನಮ್ಮ ದುಃಖವೆಲ್ಲ ನೀಗಿ ಆದರಣೆಯನ್ನು, ಸಮಾಧಾನವನ್ನು ಹೊಂದಿಕೊಳ್ಳುತ್ತೇವೆ. ಆದರೆ ಈ ಅಗ್ನಿ ನರಕದಲ್ಲಿ ಬಿದ್ದವನಿಗೆ ಬಿಡುಗಡೆಯೇ ಇಲ್ಲ. ನಮ್ಮನ್ನು ನಿತ್ಯರಾಜ್ಯಕ್ಕೆ ಕರೆದೊಯ್ಯುವವನು ಯೇಸು ಕ್ರಿಸ್ತನು ಮಾತ್ರವೇ. ನಮಗಾಗಿ ಯಜ್ಞದ ಕುರಿಯನ್ನಾಗಿ ತನ್ನನ್ನೇ ಅರ್ಪಿಸಿಕೊಂಡವನು. ನಮಗಾಗಿ ಮುಳ್ಳಿನ ಕಿರೀಟವನ್ನು ಧರಿಸಿ ರಕ್ತ ಸುರಿಸಿದವನು. ನಮ್ಮ ಜೀವಿತ ಕಾಲವನ್ನೆಲ್ಲ ಆತನ ಸನ್ನಿಧಿಯಲ್ಲಿ ಕಳೆಯುವ ಭಾಗ್ಯ ನಮಗೆ ದೊರಕಿದೆ. ಆತನ ಸಮೀಪಕ್ಕೆ ಹೋಗಬೇಕಾದರೆ ನಾವು ರಕ್ಷಣೆಯನ್ನು ಹೊಂದಲೇಬೇಕು. ಆತನನ್ನು ಅಂಗೀಕರಿಸದೆ ಹೋದರೆ, ಹಾಗೆ ಸತ್ತು ಹೋದರೆ ಅದಕ್ಕಿಂತ ವೇದನೆಯ ಕಾರ್ಯ ಮತ್ತೊಂದಿಲ್ಲ. ನಮ್ಮ ಪ್ರೀತಿಯ ರಕ್ಷಕನಾದ ಯೇಸುವು ಒಂದು ಸಾಮ್ಯವನ್ನು ಹೇಳುತ್ತಾನೆ. ಅದೇನೆಂದರೆ, ಒಬ್ಬ ಐಶ್ವರ್ಯವಂತನ ಭೂಮಿ ಚೆನ್ನಾಗಿ ಬೆಳೆಯಿತು. ತನ್ನ ಬೆಳೆಗಳನ್ನು ತುಂಬಿಡಲು ದೊಡ್ಡ ಕಣಜಗಳನ್ನು ಕಟ್ಟಿಸಿದನು. ಎಲ್ಲ ದವಸ ಧಾನ್ಯಗಳನ್ನು ತುಂಬಿಟ್ಟು ಸಂತೋಷಿಸಿದನು. ತಾನೇ ಬಹಳ ಬುದ್ಧಿವಂತನೆಂದುಕೊಂಡು, ಜೀವಾತ್ಮವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ, ವಿಶ್ರಮಿಸು, ಊಟ ಮಾಡು, ಕುಡಿ ಎಂದನು. ಆದರೆ ಯೇಸು ಕ್ರಿಸ್ತನು ಅವನನ್ನು ನೋಡಿ, ಬುದ್ಧಿಹೀನನು ನೀನು, ಇಂದು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು. ಆಗ ನೀನು ಸಿದ್ಧ ಮಾಡಿಟ್ಟಿದ್ದು ಯಾರಿಗಾಗುವುದು ಎಂದನು. ಆದರೆ ಅವನು ನಿಜವಾಗಿಯೂ ಬುದ್ಧಿಹೀನನು. ಆತ್ಮ ಎಂದಾದರೂ ಆಹಾರವನ್ನು ಸೇವಿಸುವುದುಂಟೇ, ಕುಡಿಯುವುದುಂಟೇ? ಅವನು ತನ್ನ ಜೀವಾತ್ಮಕ್ಕೆ
ಉಂಡು ಕುಡಿದು ಸುಖವಾಗಿರು ಎಂದು ಹೇಳುವುದಾದರೆ ಅವನು ಮೂರ್ಖನು ತಾನೆ. ಈ ಲೋಕದ ಬಗ್ಗೆಯೇ ನೀನು ಚಿಂತಿಸುವುದಾದರೆ ನಿತ್ಯತ್ವವನ್ನು ನೀನು ಹೇಗೆ ಕಳೆಯುವಿ? ನಿತ್ಯತ್ವವನ್ನು ಕುರಿತು ಚಿಂತಿಸದೆ ಇರುವ ಮನುಷ್ಯನು ದೇವರ ದೃಷ್ಟಿಯಲ್ಲಿ ಬುದ್ಧಿಹೀನನೇ ಆಗಿರುತ್ತಾನೆ. ಎಷ್ಟೇ ಪದವಿಗಳನ್ನು ಹೊಂದಿದ್ದರೂ ಏನು ಪ್ರಯೋಜನವಿಲ್ಲ. ಕೆಲವರು ತಮ್ಮ ಮುಂದಿನ ಭವಿಷ್ಯದ ಕುರಿತಾಗಿ ಏನೇನು ತೀರ್ಮಾನಗಳನ್ನು ಮಾಡಿಕೊಳ್ಳುವರು. ನಿವೃತ್ತಿ ಹೊಂದಿದ ನಂತರ ಏನು ಮಾಡುವುದು? ನಮ್ಮ ಮಕ್ಕಳ ಬಳಿ ಹೋಗಿ ಬೇಡುವ ಸ್ಥಿತಿಯಾಗಬಾರದು. ನಮ್ಮ ಹೆಸರಿನಲ್ಲಿ ಸ್ವಲ್ಪ ಹಣವಿಟ್ಟು ಕೊಂಡಿರಬೇಕು. 50,000 ಬ್ಯಾಂಕಿನಲ್ಲಿದ್ದರೆ ಅದಕ್ಕೆ ಬಡ್ಡಿ ಬರುತ್ತದೆ. ಫಿಕ್ಸ್ಡ್ ಡಿಪಾಸಿಟ್ ಮಾಡಿಸಬೇಕು. ಬಡ್ಡಿ ಬರುತ್ತಿದ್ದರೆ ಇನ್ನೊಬ್ಬರಿಗೆ ಭಾರವಾಗಿರಲಾರೆವು. ಇತರರು ನಮ್ಮನ್ನು ಗೌರವಿಸುತ್ತಾರೆ ಎಂದುಕೊಳ್ಳುವರು. ನಾವು ರಿಟೈರ್ಡ್ ಆಗುವುದರೊಳಗೆ ಒಂದು ಮನೆಯನ್ನು ಕಟ್ಟಿಕೊಂಡು ಬಿಡಬೇಕು. ಸಾಲ ತೆಗೆದುಕೊಂಡಾದರೂ ಮನೆ ಕಟ್ಟಿ ಬಿಡಬೇಕು. ಆ ಮನೆಯನ್ನು ನಮ್ಮ ಮಕ್ಕಳ ಹೆಸರಿಗೆ ಬರೆಯಬಾರದು. ನಾವು ಸಾಯುವವರೆಗೂ ಅದು ನಮ್ಮ ಹೆಸರಿನಲ್ಲಿಯೇ ಇರಬೇಕು. ಬರುವ ಸೊಸೆ ಎಂಥವಳೋ ಏನೋ ಎಂದು ಏನೇನೋ ಚಿಂತಿಸುತ್ತಾರೆ. ಆದರೆ ಈ ಲೋಕದ ಜೀವಿತ ಬೇಗನೆ ಕಳೆದು ಹೋಗುತ್ತದಲ್ಲ. ನಮ್ಮ ಆತ್ಮದ ಗತಿ ಏನು ಎಂದು ಯೋಚಿಸುವುದೇ ಇಲ್ಲ. ಐಶ್ವರ್ಯವಂತನು ಹಗಲಿರುಳು ಬೆಳೆಯನ್ನು ಕೊಯ್ದನು, ಕಣಜದಲ್ಲಿ ತುಂಬಿಟ್ಟುಕೊಂಡನು. ಅವನು ತೀರಿ ಹೋದಾಗ ಅವನೊಂದಿಗೆ ಏನನ್ನೂ ಸಹ ತೆಗೆದುಕೊಂಡು ಹೋಗಲಾರನು. ಸಮಯದ ಬೆಲೆಯನ್ನು ನೀನು ತಿಳಿಯದೆ ಹೋದರೆ ನಂತರ ನೀನು ಕಣ್ಣೀರು ಸುರಿಸಬೇಕಾಗುತ್ತದೆ ಎನ್ನುತ್ತಾನೆ ಭಕ್ತನು. ಇನ್ನು ಕೆಲವರು ನಿತ್ಯತ್ವದ ಕುರಿತು ಚಿಂತಿಸುವುದನ್ನು ಇಷ್ಟಪಡುವುದಿಲ್ಲ. ಒಂದೊಂದು ನಕ್ಷತ್ರಗಳು ಸೂರ್ಯನಿಗಿಂತಲೂ ದೊಡ್ಡದು. ಆದರೆ ಸೂರ್ಯನ ಪ್ರಕಾಶ ಅತಿಯಾಗಿರುವುದರಿಂದ ಆ ನಕ್ಷತ್ರಗಳನ್ನು ನಾವು ಕಾಣಲಾರೆವು. ಸೂರ್ಯನು ಎಷ್ಟು ಹೊತ್ತು ಪ್ರಕಾಶಿಸುತ್ತಾನೆ? ಸಂಜೆಯವರೆಗೂ ಅಷ್ಟೇ. ಅಸ್ತಮಿಸಿದಾಗ ರಾತ್ರಿಯಲ್ಲಿ ನಕ್ಷತ್ರಗಳು ಹೊಳೆಯುವುದನ್ನು ನಾವು ಕಾಣಬಹುದು. ಹಾಗೆಯೇ ಮನುಷ್ಯನ ಜೀವಿತ ಅಸ್ತಮಿಸಿದಾಗ ಆ ಮಹಿಮೆಯಾದ ನಿತ್ಯ ರಾಜ್ಯವನ್ನು ಕಾಣಬಹುದು. ತನ್ನ ಜೀವಮಾನವನ್ನೆಲ್ಲ ಇಹಲೋಕದ ಕಾರ್ಯಗಳಲ್ಲಿಯೇ ಅವನು ಕಳೆಯುವುದಾದರೆ, ಅಂಧಕಾರದ ಲೋಕಾಧಿಪತಿಯ ಬಂಧನದಲ್ಲಿ ಸಿಲುಕಿರುವುದಾದರೆ ಅವನು ಮಹಿಮೆಯನ್ನು ಕಾಣಲಾರನು. ದೇವ ಮಗುವೆ, ನಿನ್ನ ಕಣ್ಣುಗಳು ನಿತ್ಯತ್ವವನ್ನು ಕುರಿತು ಚಿಂತಿಸಲಿ. ನಿನಗೆ ನಿತ್ಯ ಜೀವವನ್ನು ಕೊಡುವುದಕ್ಕಾಗಿಯೇ ಕ್ರಿಸ್ತನು ಈ ಭೂಲೋಕದಲ್ಲಿ ಜನಿಸಿದ್ದಾನೆ. ನಮ್ಮ ಮುಂದೆ 2 ಭಾಗಗಳಿವೆ. ಒಂದು ನಿತ್ಯರಾಜ, ಮತ್ತೊಂದು ನಿತ್ಯ ವೇದನೆ. ಇದರಲ್ಲಿ ಒಂದನ್ನು ನಾವು ಆರಿಸಿಕೊಳ್ಳಬೇಕಾಗಿದೆ. ಆದುದರಿಂದಲೇ ಮೋಶೆ ಹೀಗೆ ಪ್ರಾರ್ಥಿಸುತ್ತಾನೆ: ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಆಗ ನಾವು ಜ್ಞಾನದ ಹೃದಯವನ್ನು ಪಡೆದುಕೊಳ್ಳುವೆವು. ಹೌದು, ನಿತ್ಯವು ಬಹಳ ಉದ್ದವಾದದ್ದು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ
ಮಾರ್ಕ್ 9:13 ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.